ಇವಾಗಷ್ಟೇ ಬ್ಲಿಂಕ್ ಸಿನಿಮಾ ನೋಡಿದೆ. ಹೆಸರು ಮಾತ್ರ ಬ್ಲಿಂಕ್ ಆಗಿದೆ, ಬಟ್ ನಾನು ನಿಮ್ಗೆಲ್ರಿಗೂ ಚಾಲೆಂಜ್ ಮಾಡ್ತೀನಿ ಏನಂದರೆ, ನೀವು ಐಸನ್ನು ಬ್ಲಿಂಕೇ ಮಾಡಲ್ಲ ಇಲ್ಲಿ. ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಹೊಸಬ್ರ ತಂಡ ನಿಜವಾಗ್ಲೂ ಇಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ತಲೆ ಮೆದುಳನ್ನೆಲ್ಲ ಹೊರಗೆ ತೆಗೆದು ತಿರ್ಗಾ ವಾಪಸ್ ಫಿಟ್ ಮಾಡಿದ್ದಾರೆ. ಹೀರೋ ಒಂದು ಅವರ ಲೈಫಲ್ಲಿ ನಡೆದಿರುವಂಥ ಹಲವಾರು ಘಟನೆಗಳಿಗೆ ನಾನು ಹೇಳಲ್ಲ, ಆದರೂ ಟೈಮ್ ಟ್ರಾವೆಲ್ ಮಾಡಬೇಕಾಗಿರೋ ಒಂದು ಸನ್ನಿವೇಶ ತುಂಬ ಬರುತ್ತೆ ಇದರಲ್ಲಿ. ಸೊ ನನಗೂ ಸೆಕೆಂಡ್ ಹಾಫಲ್ಲಿ ಕೆಲವು ಡೌಟ್ಸ್ಗಳೇ. ಐ ಆಮ್ ಬೀಯಿಂಗ್ ವೆರಿ ಫ್ರ್ಯಾಂಕ್. ಅದನ್ನು ಕಂಡುಹಿಡಿಯೋಕ್ಕೆ ಅವನು ಟೈಮ್ ಟ್ರಾವೆಲ್ ಮಾಡೋ ಥರ ನಾನು ತಿರ್ಗಾ ಒಂದು 2 ಸಲ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಇದ್ದೀನಿ. ಬ್ರಿಲಿಯಂಟ್ಲಿ ಡನ್ ಫಿಲ್ಮ್. ಡೈರೆಕ್ಟರ್ ಹೊಸ ತಂಡ ಮಾತ್ರ ಈ ಥರ ಒಂದು ಮಾಡ್ಬೋದು ಅನ್ನೋ ಒಂದು ಭರವಸೆ ಇದೆ. ಕನ್ನಡ ಇಂಡಸ್ಟ್ರಿಗೆ ತುಂಬಾ ಇದೊಂದು ಚಾಲೆಂಜಿಂಗ್ ಆ್ಯಂಡ್ ತುಂಬಾ ಒಂದು ಭರವಸೆ ಕೊಡುವಂಥ ಚಿತ್ರ. ಆ್ಯಂಡ್ ಅಗೇನ್ ಎಲ್ಲ ಡೈರೆಕ್ಟರ್ ಆ್ಯಂಡ್ ಆ್ಯಕ್ಟರ್ ಆ್ಯಂಡ್ ದೀಕ್ಷಿತ್ ಎಲ್ಲರದು ಆ್ಯಕ್ಟಿಂಗ್ ಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಇದರಲ್ಲಿ ಎದ್ದು ಕಾಣ್ತಾ ಇರೋದು ಒಂದು ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಸಿನಿಮಾಟೋಗ್ರಫಿ. ನಾನು ಇವಾಗ ಇನ್ನೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಅದನ್ನೆಲ್ಲ ತುಂಬ ಹಮ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕನ್ನಡಿಗರೆಲ್ಲ ಈ ಥರ ಒಂದು ಸಿನಿಮಾನ ಡೆಫಿನೆಟ್ಲಿ ನೀವೆಲ್ಲ ಬಂದು ನೋಡಬೇಕು. ಈ ಥರ ಸಿನಿಮಾಗಳನ್ನು ಮಾಡೋಕ್ಕೆ ಅವ್ರಿಗೆ ಇನ್ನೂ ಪ್ರೋತ್ಸಾಹ ಕೊಟ್ಟು ಇನ್ನೂ ಚೆನ್ನಾಗಿರೋ ಸಿನಿಮಾಗಳನ್ನು ಮಾಡೋಣ. ಬಟ್ ಐ ಆಮ್ ರಿಯಲಿ ಇವಾಗ ಅದೇ ಗುಂಗಲ್ಲಿದ್ದೀನಿ, ಏನಾಗಿರ್ಬೋದು ಅಂತ. ಇನ್ನೊಂದು 2 ಸಲ ಡೆಫಿನೆಟ್ಲಿ ನಾನು ಸಿನಿಮಾ ನೋಡಬೇಕು. ಆ್ಯಂಡ್ ನಿಮಗೆಲ್ರಿಗೂ ಡೆಫಿನೆಟ್ಲಿ ದಿಸ್ ಈಸ್ ಗೋನ್ ಬಿ ಅ ವೆರಿ ಚಾಲೆಂಜ್ ಅಂತ ಹೇಳ್ತೀನಿ. ಸೊ ಬನ್ನಿ ಥಿಯೇಟ್ರಲ್ಲಿ ನೋಡಿ. ಥ್ಯಾಂಕ್ ಯು ಸೊ ಮಚ್. ಬ್ಲಿಂಕ್ ಹೆಸರಲ್ಲೇ ಇದೆ. ಅಂದರೆ ಇಡೀ ಫಿಲಮ್ನ ಎಲ್ಲೋ ಕಣ್ಣು ಮಿಡುಕಿಸ್ದೇ ಇರೋ ಥರ ನೋಡಬೇಕು, ಅಷ್ಟು ಟೈಟ್ ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ದಾರೆ ಶ್ರೀನಿಧಿ ಬೆಂಗಳೂರು ಅವರು. ಲೂಸಿ ಆದಮೇಲೆ ಒಂಥರ ಆ ಥರದ್ದೊಂದು ತುಂಬ ಕಾಂಪ್ಲೆಕ್ಸ್ ಅಟ್ ಸೇಮ್ ಟೈಮ್ ಎಂಗೇಜಿಂಗ್ ಆದ ಸ್ಕ್ರೀನ್ ಪ್ಲೇ ಮಾಡಿರೋದ್ರಲ್ಲಿ ಶ್ರೀನಿಧಿ ಅವರು ತುಂಬ ಎಫಿಷಿಯೆಂಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದು ಕನ್ನಡದಲ್ಲಿ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಬೇಕು ಅಂತಂದರೆ ಈ ಪಿಕ್ಚರ್ ಬಂದು ನೋಡಿ, ಸಖತ್ ಮಜಾ ಮಾಡ್ತೀರಾ. ಈ ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ. ಅಲ್ಲಿ ಹೀರೋ ಯಾವ ಥರ ಬೇರೆ ಬೇರೆ ಟೈಮ್ಗೆಲ್ಲ ಹೋಗಿ ಬರ್ತಾನೆ, ನಮ್ಮ ತಲೆನೂ ಇಡೀ ಬ್ರೈನ್ ಒಂದ್ಸರಿ ಎಲ್ಲ ಕಡೆ ಟ್ರಾವೆಲ್ ಆಗಿ ಬಂದ್ಬಿಡುತ್ತೆ. ಆ ಥರದ್ದೊಂದು ಎಕ್ಸ್ಪೀರಿಯನ್ಸ್ ಪಡ್ಕೊಂಬರ್ಬೋದು ಈ ಫಿಲಮ್ ನೋಡಿದ್ರೆ. ಮತ್ತು ಅದರ ಹಿಂದೆ ಒಂದಷ್ಟು ಲೇಯರ್ಸ್ಗಳಿದೆ, ಮಲ್ಟಿ ಲೇಯರ್ ನರೇಷನ್ಸು ಮತ್ತು ಆ ಸ್ಟೋರೀಸ್ಗೆಲ್ಲ ಒಂದು ಬೇರೆ ಬೇರೆ ಅರ್ಥಗಳನ್ನೂ ಇಟ್ಕೊಂಡು ಒಂದು ಡೆಪ್ತು ಇದೆ ಆ ಫಿಲಮ್ಗೆ. ಓವರಾಲ್ ನನಗೆ ತುಂಬ ಖುಷಿ ಆಯಿತು. ಅಂದರೆ ಆಫ್ಟರ್ ಎ ಲಾಂಗ್ ಟೈಮ್ ಕನ್ನಡದಲ್ಲಿ ಈ ಥರದ್ದು ಒಳ್ಳೆ ಥ್ರಿಲ್ಲಿಂಗ್ ಪಿಕ್ಚರ್ ಬಂದಿರೋದು. ಸೊ ಟೆಕ್ನಿಕಲ್ ಟೀಮು ಅಷ್ಟೇ, ಹೊಸ ಟೀಮು ಅಂತ ಅಫ್ಕೋರ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರು. ಹೊಸ ಟೀಮ್ ಅನ್ಸಲ್ಲ, ಎಲ್ಲ ಹೊಸ ಸಿನಿಮಾಟೋಗ್ರಫರ್, ಹೊಸ ಮ್ಯೂಸಿಕ್ ಡೈರೆಕ್ಟರ್. ಆದರೂ ಕೂಡ ಟೆಕ್ನಿಕಲಿ ಎಲ್ಲ ಒಂದು ಒಳ್ಳೆಯ ಲೆವೆಲ್ಗೆ ಥ್ರಿಲ್ಲಿಂಗಿಗೆ ಏನೇನು ಬೇಕು ಅದನ್ನೆಲ್ಲ ಮಾಡಿದ್ದಾರೆ. ಮತ್ತು ಆ್ಯಕ್ಟ್ರೆಸ್ಸು ಅಷ್ಟೇ, ಎಸ್ಪೆಷಲಿ ದೀಕ್ಷಿತ್ ಶೆಟ್ಟಿ. ಲಾಸ್ಟ್ KTM ನೋಡಿದ್ದೆ ಲಾಸ್ಟ್ ಕಪಲ್ ಆಫ್ ವೀಕ್ಸ್ ಬ್ಯಾಕು. ಅದಕ್ಕಿಂತ ಇದರಲ್ಲೂ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲ ಆ್ಯಕ್ಟ್ರುಗಳು ಅಷ್ಟೇ. ಓವರಾಲ್ ಖಂಡಿತ ಇದನ್ನು ನೋಡಲೇಬೇಕಾದ ಪಿಕ್ಚರು, ಯಾರೂ ಮಿಸ್ ಮಾಡ್ಕೋಬೇಡಿ. ಸೊ ಬಂದು ಥಿಯೇಟ್ರ್ ಫಿಲಮ್ ನೋಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಟೀಮ್.